ಯವ್ವ ಮನ್ಯಾರ ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದಿ ಈಗ ಮತ್ತೆ ಯಾಕೆ ಹೊಂಟಿವಿ? ಏನಿಲ್ಲ ನಡಿ, ಅಲ್ಲಿ ಹೋದ್ಬೇಕು ನಿನಗೆ ಗೊತ್ತಾಗ್ತೈತಿ. ಇಲ್ಲೇ ಏನಂಬುದು ವಿಷಯ ಹೇಳಲ್ಲ. ಅಲ್ಲಿ ಹೋದಿ ನಾ ಏನಂತ ಹೇಳಿ ಕೇಳ್ಕೊಂತ ಕುಂಡ್ರದು. ಇಲ್ಲೇ ಏನಂಬುದು ಹೇಳಲ್ಬೇ. ನೀನು ಈಗ ಸಾಲಿ ಅದು ಕಲಿತ ಚಲೋ ಆಗಿದೀಪ. ನಿನಗೆ ಮದುವೆ ಮಾಡ್ಬೇಕಂತ ಹೇಳಿ ನಮ್ಮ ಅಣ್ಣನ ಮಗಳನ್ನ ಕೇಳ್ಕೊಂತಿದ್ದಾನೆ ನಿನಗೆ. ಅವ್ರು ನೋಡ್ರೆ ಸಾಕಷ್ಟು ಶ್ರೀಮಂತರ ಅದಾರ, ನಾವು ನೋಡ್ರೆ ಬಡವ್ರದ. ನಮಗೆ ಕೊಡ್ತಾರೆ ಹೆಣ್ಣ ಸುಳ್ಳ ಕೇಳಿ ಸರಿ ಅನ್ಸೋದಿಲ್ಲ, ಬ್ಯಾಡ್ ಬಿಡವೆ. ನಾವೇನೇನು ಹೊರಗಿನವ್ರೇನ? ಹುಡುಗಿನ ಎಷ್ಟು ಚಲೋ ತಂಗಿ ನೋಡ್ಕೋತೇವೆ ಅನ್ನೋದು ಗೊತ್ತಿರೋದಿಲ್ಲ, ಅವ್ರಿಗೆ ಕೊಡ್ತಾರೆ ನಡಿ. ನನಗೂ ಮನಸ್ಸು ಐತ್ ಕರೆ, ಆದ್ರೆ ನೌಕರಿ ಹತ್ತು ಮಟ್ಟ ಬ್ಯಾಡ್ವೆ. ಮದುವೆ ಬೇಕಾರೆ ಆಮೇಲೆ ಮಾಡಕ್ಕೆ ಬರ್ತೈತಿ, ಈಗ ಕೇಳಿದ್ರೆ ಬರೋಣ ನಡಿಲ್ಲ. ಅಲ್ಲಿ ನೋಡ್ರಿ ನಿಮ್ಮ ತಂಗಿ ಮಗ ಬರತ್ತಾರ ನೋಡಿ. ಮನ್ಯಾರಿ ಬಂದು ಹೋಗಿದಾರಲ್ಲ, ಮತ್ತೆ ಬರತ್ತಾರ ಅವ್ರು. ಮತ್ತೇನ್ರ ರೊಕ್ಕ ಬೇಕಾಗಿದ್ದಾವ ನೋಡು, ಅದಕ್ಕೆ ಬಂದಿದ್ದಾರೆ. ರೊಕ್ಕದ ಕೇಳ್ರಿ ನಾವೇ ಕಸ್ಕೊಳ್ಳೋನು ಇಲ್ಲ ಅಂತ ಹೇಳಿ ಕಳಿಸ್ಬಿಡುದು. ಬರ್ರಿವಾ ಬರ್ರಿ ಈಗ ಬಂದ್ರಿ ಬರ್ರಿ. ಏನು ಅಶಾಂತವ ಮನ್ಯಾರಿ ಬಂದು ಹೋಗಿದ್ಯಾ, ಮತ್ತೇನು ಮಗನ ಕರ್ಕೊಂಬಂದಿದ್ದಿಲ್ಲ? ಏನಿಲ್ಲ ವೈನಿ, ಹಂಗೆ ಬಂದಿನ್ರದ ಒಂದಿಟ್ಟು ಮಾತಾಡೋದತ್ತೆ ಅಣ್ಣ ಜೋಡಿ, ಅದಕ್ಕೆ ಬಂದೀನಿ. ಅದೆಂತದ ಏನ್ ಮಾತಾಡೋದು? ಇವ ಅವ್ರು ಒಂಥರ ಮಾತಾಡತ್ತಾರ, ಬ್ಯಾಡ್ ಬಿಡ್বে, ಏನು ಕೇಳಕ್ ಹೋಗ್ಬೇಡ. ನೀ ಗಪ್ಕೊಂಡ್ರು, ನಮ್ಮ ಅಣ್ಣನ ಸ್ವಭಾವನ ಹಂಗೈತಿ. ಮಾತಷ್ಟ ಹೊರಟವನು, ಮನಸ್ಸೇ ಭಾಳ ಚಲೋ ಅದ ನಮ್ಮಣ್ಣ. ಏನ್ ಮಾಡ್ತೀನಿ ನೋಡವ, ಹೇಳೋದಷ್ಟು ನಾ ಹೇಳಿದ್ದೀನಿ. ಅಣ್ಣ ನಿನ್ ಜೋಡಿ ಅಟ್ ಮಾತಾಡೋದೈತಿ, ಒಳಗೆ ಕುಂತು ಮಾತಾಡೋ ನಡಿ. ನಂದು ಅಟ್ ಹೊರಗೆ ಕೆಲಸ ಐತವ, ಏನನ್ನೋದು ಇಲ್ಲೇ ಹೇಳು. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಹೋಗ್ಬೇಕು ದೌಡ. ಏನನ್ನೋದು ಇಲ್ಲೇ ಹೇಳ್ಬಿಡು. ಅಣ್ಣ ನಮ್ಮ ಶಿವಂದನು ಕಾಲೇಜ್ ಇದು ಎಲ್ಲ ಮುಗೀತು, ನೌಕರಿಗೇನು ಅಲ್ಲಿ ಇಲ್ಲೇ ಓಡಾಡತಾನು ನೋಡತಾನು, ಅದಕ್ಕೆ ಒಂದು ಮದುವೆ ಮಾಡ್ಬೇಕಂತ ಹೇಳಿ ಮಾಡಿದಾನ. ಅದಕ್ಕೆ ಯಾರೇನು ಬೇಡ ಅಂತಾರವ, ಮಾಡಲ್ಲ ಮದ್ವಿ. ಯಾರು ಬೇಡ ಅಂತಾರ? ಏನ್ರಿ ನೀವು ಮದುವೆ ಮಾಡಂತ ಅನ್ನತಿರ್ಲ, ರೊಕ್ಕ ಕೇಳಕ್ಕೆ ಬಂದಾರ ನೋಡವ್ರು. ರೊಕ್ಕ ಎಲ್ಲಿಂದ ಕೊಡ್ತಿ, ಮದುವೆ ಮಾಡಂತ ಹೇಳತ್ತಿ? ಏ ಸುಮ್ಮನೆ ನಾ ಮಾತಾಡ್ತೀನಿ. ನನ್ನ ಕಡೆ ಮೊನ್ನೆ ಇದಕ್ಕದು ರೊಕ್ಕ ಹಾಕಿನಪ್ಪ ಒಂದು ಬಿಸ್ನೆಸ್ಗೆ, ನನ್ನ ಕಡೆನೂ ರೊಕ್ಕಿಲ್ಲ. ಮದ್ವೆ ಈ ವರ್ಷ ಇಟ್ಕೊಳ್ಳಾರ ಏನು ಮುಂದಿನ ವರ್ಷ? ಯವ್ವ ಯಾಕೋ ಒಂಥರ ಮಾತಾಡತ್ತಾರ, ನೋಡ್ಕೊಂಡು ಮಾತಾಡ. ಹೇಗೆ ಹಾಕೊಂಡ್ರ ನಿಂಗೆ ತಿಳಿದಿಲ್ಲ ಹೊಳಿದಿಲ್ಲ? ಹಂಗಲ್ಲ, ನಾ ರೊಕ್ಕ ಕೇಳಕ್ಕೆ ಬಂದಿಲ್ಲ, ನಾ ಹೆಣ್ಣು ಕೇಳಕ್ಕೆ ಬಂದಿದ್ದಾನ. ಹೆಣ್ಣು ಕೇಳಕತ್ತಿದ್ದೀರಿ? ಯಾರು? ನಮ್ಮ ಮನೆಯಾಗ ಇರಾಕೆ ಒಬ್ಬಕ್ಕೆ ಮಗಳದಾಳ. ಅದರ ವೇನಿ ಪೂಜಾನ ನಮ್ಮ ಶಿವಕ್ಕೆ ಕೇಳಕ್ಕೆ ಬಂದಿದ್ದಾನ. ನಮ್ಮ ಮಗಳನ್ನ ಕೇಳಕ್ಕೆ ಬರ್ತೀರಿ ನೀವು? ನಿಮಗೆ ಏನು ಯೋಗ್ಯತೆ ಐತಿ? ನಿನ್ನ ಮಗಗರ ಏನು ಯೋಗ್ಯತೆ ಐತಿ? ಒಂದು ನೌಕರಿ ಇಲ್ಲ ಏನಿಲ್ಲ, ದೊಡ್ಡ ಏನು ಸಾಲಿ ಕಲತ್ತಾನ ಅಂತ ಹೇಳತ್ತೀನಿ. ಅದು ಎಷ್ಟು ಧೈರ್ಯ ಐತಿ ನಿಮಗೆ ನನ್ನ ಮಗಳನ್ನ ಕೇಳಕ್ಕೆ? ಧೈರ್ಯ ಎದಕ್ಕೆ ಬೇಕ್ರಿ ಹೆಣ್ಣು ಕೇಳಕ್ಕೆ? ಯಾಕೋ ಭಾಳ ಮಾತಾಡತ್ತಿಲ್ಲ. ನಾ ಏನು ಕೇಳಬಾರ್ದಂತ ಕೇಳಿ ನನಗೆ ಯಾಕೆ ಹಿಂಗೆ ಅವಮಾನ ಮಾಡತ್ತೀರಿ ನೀವು? ಕೊಡ್ತೇವಂದ್ರೆ ಕೊಡ್ತೇವೆ ಅಂತ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ, ನಾವು ಹೋಗ್ತೇವೆ. ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಂಥ ಭಿಕಾರಿಗಳಿಗೆ ನಮ್ಮ ಮಗಳನ್ನ ಕೊಡ್ತೇವೆ ನಾವು? ಮೊದಲು ನಿಮ್ಮ ಯೋಗ್ಯತೆ ಏನೈತೆ ಅಂತ ತಿಳ್ಕೊಬೇಕು, ಆಮೇಲೆ ಹೆಣ್ಣು ಕೇಳಕ್ಕೆ ಬರ್ಬೇಕು. ನಮ್ಮ ಮಗಳನ್ನ ನಾವು ಗಿನಿ ಸಾಕಿದಂಗೆ ಸಾಕಿದೆವು, ನಿಮ್ಮ ಮನೆಗೆ ಕೊಡೋನು ನಾವು? ಅತ್ತಿ ಭಾಳ ಮಾತಾಡತಿ, ನೋಡ್ಕೊಂಡು ಮಾತಾಡತಿ. ಹೆಣ್ಣು ಕೊಡೋದಿದ್ರೆ ಕೊಡತಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಕಸ್. ಇಷ್ಟೆಲ್ಲ ಯಾಕೆ ಮಾತಾಡೋದಿದ್ದ? ನಿಮ್ಮದ ಎರಡು ಪಟ್ಟು ಆಸ್ತಿ ಇತ್ತು, ನಿಮ್ಮಪ್ಪ ಕುಡ್ದು ಹಾಳು ಮಾಡಿದ, ಇನ್ನು ನೀ ಕುಡುಕಿಲ್ಲ ಅನ್ನೋದು ಏನು ಹೇಳಿದೈತಿ? ನಿಮ್ಮಂತರ ಕೈಯಾಗ ನನ್ನ ಮಗಳು ಕೊಟ್ಟಿನ ಅಂದ್ರೆ ಆಕಿ ಪರಿಸ್ಥಿತಿ ಏನಾಕತಿ ಅನ್ನೋದು ಗೊತ್ತಿಲ್ಲ. ನಡ್ರಿ ಇಲ್ಲಿ ಹೊರಬಿಡ್ರಿ ಇಲ್ಲಿಂದ ಮೊದಲು. ಮಾವ ಅಪ್ಪ ಇದ್ದಂಗ ಮಗ ಇರ್ತಾನಂತ ತಿಳ್ಕೊಳಕ್ ಹೋಗ್ಬೇಡ. ಎಲ್ಲರಿಗೂ ಒಂದೊಂದು ಟೈಮ್ ಇರ್ತದೆ. ನಮ್ದು ಈಗ ಕೆಟ್ಟ ಟೈಮ್ ನಡೆಯತತಿ, ನೀ ಮಾತಾಡ. ನಮ್ಮದು ಒಂದು ಟೈಮ್ ಬರ್ತದೆ, ಅವಾಗ ಹೇಳ್ತಾನೆ ನಾನು. ಇವಾಗ ಏನು ಹೇಳಿದ್ರು ಮಾಮ? ನಡ್ರಿ ಇಲ್ಲಿಂದ ನಡ್ರಿ, ನಮ್ಮ ಮನೆ ಕಡೆ ಹೊಳ್ಳಿ ಬರಕ್ಕೆ ಹೋಗ್ಬೇಡ್ರಿ ನೀವು. ಅಣ್ಣ ಬರಬೇಡಂದ್ರೆ ಹೆಂಗಣ್ಣ? ಸಂಬಂಧ ಹೆಂಗೆ ಬಿಡಕ್ಕೆ ಬರ್ತೈತಿ? ಕೊಡೋದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಡ, ನಾವು ಕೇಳೋದಿಲ್ಲ ಹೊಳ್ಳಿ. ಚಲೋ ಮನೆ ನೋಡಿ ನಿನ್ನ ಮಗಳನ್ನ ಕೊಡಂಕೆ. ಆದರೆ ಹಿಂಗೆ ಬನ್ನಿ ಬರಬೇಡ, ನಾನು ಬರೋದಿಲ್ಲ ಅಂತ ಹಿಂಗೆ ಅನ್ನಕ್ಕೆ ಹೋಗ್ಬೇಡಣ್ಣ. ಅಣ್ಣ ವೈನಿ ನನ್ನ ತಪ್ಪಾತು, ನಾ ಹೆಣ್ಣು ಕೇಳಬಾರ್ದಾಗಿತ್ತು, ಆದ್ರೂ ಕೇಳಕ್ಕೆ ಬನ್ನಿ, ನನ್ನ ತಪ್ಪಾತು, ನಾನು ಕ್ಷಮಿಸ್ಬಿಡ್ರಿ. ಅತ್ತಿ ಯಾವಾಗ ಬಂದಿರಿ? ಈಗ ಬಂದ್ರಿ? ನಡಿಲ್ಲ ಒಳಗೆ, ಇಲ್ಲೇನಕ್ಕೆ ಮಾತಾಡತ್ತಿರಲ್ಲ? ಪೂಜಾ ನಿನಗೆ ಗೊತ್ತಿ ಐತೈತಿ, ಗಪ್ಕೊಂಡ್ರ ನಡಿ ನೀ ಒಳಗಿನ. ನಡ್ರಿನ ಶನಿಯಾರ್ ಬಾಳದ್ರಿ, ನಡ್ರಿನ ಬಂದಾರಿ ಸುಂಕಿಲ್ಲ, ಸೀದಾ ನಡ್ರಿನ ಮನೆಗೆ. ಯಾಕಪ್ಪ ಅತ್ತಿ ಜೊತೆ ಹಂಗೆ ಮಾತಾಡ್ತಿ? ಪೂಜಾ ಇವ್ರು ನಿನ್ನ ಹೆಣ್ಣು ಕೇಳಕ್ಕೆ ಬಂದಿದಾರ, ಶಿವಗ ನಿನ್ನ ಮದುವೆ ಮಾಡಕ್ಕೆ ಕೂತಾರಂತ ಕೇಳಕ್ಕೆ ಬಂದಾರ. ಎಂತೆಂತ ಆಫೀಸರ ನನ್ನ ಮದುವೆ ಮಾಡ್ಕೊಳಕ್ಕೆ ಕ್ಯೂ ಹಚ್ಚಿದಾರ. ನಾ ಅವ್ರನ್ನ ಮದುವೆ ಮಾಡ್ಕೊಳಕಿಲ್ಲ, ಮತ್ತೆ ನಿನ್ನ ಮಾಡ್ಕೋತೇನೆ. ಮುರುಕ್ ಮನೆ ಇಟ್ಕೊಂಡು ಇಂತದ ನಿನ್ನ ಕಡೆ ಏನೈತೆ? ಇಷ್ಟೆಲ್ಲ ಅವಮಾನ ಮಾಡತ್ತಿರಲ್ಲ, ನಾವು ಏನು ಅನ್ನೋದು ತೋರಿಸ್ತೇವೆ. ಅಲ್ಲಿ ಮಠ ನಾವು ನಿಮಗೆ ಮಕಾನ ತೋರಿಸೋದಿಲ್ಲ. ನಡಿಬೇ ಹೋಗೋನು. ನಿಮ್ಮ ಅಪ್ಪನೂ ನೋಡಿದೆವು, ನಿನ್ನೂ ನೋಡಿದೆವು. ನಿನ್ನ ಕೈಲಿಂದ ಏನಾಕತ್ತೆ ಅನ್ನೋದು ಗೊತ್ತೈತಿ, ನಿಮ್ಮ ಅಪ್ಪನ ಕೈಲಿಂದ ಏನಾಗಿಲ್ಲ, ನಿನ್ನ ಕೈಲಿ ಏನಾಗೋದಿಲ್ಲ. ಇಲ್ಲಿಂದ ಮೊದಲು ಹೊರಬೇಡ್ರಿ. ಅಣ್ಣ ಇಷ್ಟೊಂದು ಅವಮಾನ ಮಾಡಕ್ಕೆ ಹೋಗಬೇಡ. ನನ್ನ ಗಂಡ ಎಂತ ಅನ್ನೋದು ನಿನಗೂ ಗೊತ್ತಿತ್ತು. ಅವಾಗ ಅವ್ರ ದೋಸ್ತರ ಮೋಸ ಮಾಡ್ರ, ಹಿಂಗಾಗಿ ಆಸ್ತಿ ಎಲ್ಲ ಹಾಳಾಗಿ ಹೋತು, ಮತ್ತು ಅವರು ತೀರ್ಕೊಂಡ್ರು. ಮತ್ತು ಅಷ್ಟೆಲ್ಲ ಗೊತ್ತಿದ್ದು ನೀನು ಹಿಂಗೆ ಮಾತಾಡತ್ತಿಲ್ಲ ಅಣ್ಣ. ದುಡ್ಡಿಗೆ ಅಷ್ಟ ಬೆಲೆ ಐತಿ, ಸಂಬಂಧಗಳಿಗೇನು ಬೆಲೆ ಇಲ್ಲ. ನಡಿ ಹೋಗುನ್ ಬೇವ, ಕಿಮ್ಮತ್ತಿಲ್ಲದ ಒಂದು ಕ್ಷಣ ನಿಂದ್ರದ್ ಬೇಡ. ನಡಿ ಹೋಗುನು ಇಲ್ಲಿಂದ. ಜಗತ್ನಾಗ ನಮ್ಗೆ ಯಾರೇನು ಹೆಣ್ಣು ಕೊಡಲೇ ಇದ್ದಾರ ಅದನ್ನ. ನಡಿ ಹೋಗುನು ಇಲ್ಲಿಂದ ಮೊದಲು ನಡಿ. ಇನ್ನೊಮ್ಮೆ ಇಲ್ಲಿ ಕಾಲು ಹಿಡ್ದ ಬೇಡ ನಾವು. ನನ್ನ ಮಗಳನ್ನ ಕೇಳಕ್ಕೆ ಬರ್ತಾರೆ ಅವ್ರು, ನಾಚಿಕಿಲ್ದವ್ರು. ಇವ್ರಿಗೇನು ಯೋಗ್ಯತೆ ಐತೆ ನನ್ನ ಮಗಳನ್ನ ಮದುವೆ ಮಾಡಿಸ್ಕೊಡಕ್ಕೆ? ಶಿವನ ಮದುವೆ ಪೂಜಾನ್ ಜೊತೆ ಹಾಕಿತೇವೆ, ಬೇರೆದವ್ರ ಜೊತೆ ಹಾಕಿತೇವೆ ಅನ್ನೋದನ್ನ ಮುಂದಿನ ಭಾಗದಾಗ ನೋಡ್ರಿ.